ಒಂದು 4-5 ದಿನದ ಹಿಂದೆ ಪ್ರಾಬಬಲಿ ಭಾನುವಾರ ಅಂತ ಕಾಣಿಸುತ್ತೆ. ಹೋದ ಭಾನುವಾರ ಒಂದು 27ನೇ ತಾರೀಕು ಸಮಥಿಂಗ್ ಲೈಕ್ ದಟ್. ಶುಕ್ರವಾರ ಆಗೋಗಿತ್ತು. ಶನಿವಾರ ಸಿನಿಮಾ ಎಲ್ಲ ರಿಲೀಸ್ ಆಗೋಗಿರೋದು. ಎಂಡ್ ಆಫ್ ಜುಲೈ ಯು ಕ್ಯಾನ್ ಸೇ. ಸುಜಾತಾ ಸುರೇಶ್, ಅದೇ ನಮ್ಮ ಸಾರಥಿ ಕಮ್ಯುನಿಕೇಷನ್ ಶೇರ್ ವಿತ್ ಶಮಂತ ರೆಕಾರ್ಡ್ ಮಾಡ್ತಾಳಲ್ಲ, ದಟ್ ಫ್ರೆಂಡ್. ಮಹಾವತಾರ್ ನರಸಿಂಹಾಗೆ ನಮ್ಮಿಬ್ರಿಗೂ ಒಬ್ರು ಕಾಮನ್ ಫ್ರೆಂಡ್ ಇದ್ದಾರೆ, ಉಷಾ ಅಂತ. ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ನಾಳೆನೋ ನಾಡಿದ್ದೋ ಹೋಗ್ಬೋದು ಶಮಂತ, ಬರ್ತೀಯಾ ಅಂತ ಕೇಳಿದ್ದು. ನನಗೆ ಮಹಾವತಾರನೂ ಗೊತ್ತಿರಲಿಲ್ಲ, ನರಸಿಂಹನೂ ಗೊತ್ತಿರಲಿಲ್ಲ. ಏನಿದು ಅಂತ ಹೇಳಿದೆ. ನನಗೂ ಗೊತ್ತಿಲ್ಲ, ಇಸ್ಕಾನಲ್ಲಿ ತುಂಬ ಹೇಳ್ತಾ ಇದ್ದಾರಂತೆ, ನೀವೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ. ಸರಿ, ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಹ್ಞೂ ಅಂತ ಹೇಳಿದೆ. ಪ್ರಾಬಬಲಿ ನಾವು ಹೋದಾಗ ಇಟ್ ವಾಸ್ ವೆನ್ಸ್ಡೇ ಅಂತ ಕಾಣಿಸುತ್ತೆ. ಬಹುಶಃ ಸಿನಿಮಾ ರಿಲೀಸ್ ಆಗಿ 4-5 ದಿನ ಆಗಿತ್ತು. ಅಷ್ಟರಲ್ಲೇ ನಾನು ಯಾವುದು ಈ ಸಿನಿಮಾ ನರಸಿಂಹ ಮಹಾವತಾರ ಅನ್ನೋದನ್ನು ಒಂದು ಸ್ವಲ್ಪ ಚೆಕ್ ಮಾಡಿದಾಗ ಹೊಂಬಾಳೆ ಅಂತ ಬಂತು. ಐ ವಾಸ್ ಸೋ ಶಾಕ್ಡ್. ಇಟ್ ವಾಸ್ ಎ ಪ್ಲೆಸೆಂಟ್ ಸರ್ಪ್ರೈಸ್, ಐ ಟೆಲ್ ಯು. ಅರೆ, ನಮ್ಮ ಹೊಂಬಾಳೆ ಕನ್ನಡದವರು, ಯಾಕೆ ನಮ್ಮ ಯಾವ ಚಾನಲ್ಲು ಒಬ್ಬರು ಕೂಡ ಇದ್ರ ಬಗ್ಗೆ ಮೆನ್ಷನ್ನೇ ಮಾಡಿಲ್ವಲ್ಲ ಅಂತ. ದೆನ್ ಐ ಸ್ಟಾರ್ಟೆಡ್ ಡಿಗ್ಗಿಂಗ್ ಫಾರ್ ಮೋರ್ ಡೀಟೇಲ್ಸ್. ನನಗೆ ಹೆಚ್ಚು ಡೀಟೇಲ್ಸ್ ಇದು ಸಿಕ್ಕಿದ್ದು ಇಂಗ್ಲೀಷ್ ಟೆಕ್ಸ್ಟಲ್ಲಿ. ಗೂಗಲ್ ಮಾಡಿದೆ, ಅಲ್ಲೂ ನನಗೆ ಇಂಗ್ಲೀಷಲ್ಲೇ ಸಿಕ್ಕಿತ್ತು. ಆ್ಯಂಡ್ ನನಗೆ ಆವಾಗ ಸಿಕ್ಕಿದ್ದು, ಇಟ್ ಈಸ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ಆಲ್ಸೋ ಕಂಪೀಟಿಂಗ್ ವಿತ್ ಸಯ್ಯಾರ ಈಗ ನ್ಯಾಷನಲ್ ಕ್ರಶ್ ಆಗಿರೋ ಸಿನಿಮಾ. ಆಲ್ ಆಫ್ ಅಸ್ ವಿ ನೋ ಅಬೌಟ್ ಇಟ್. ಎವ್ರಿವೇರ್ ಇನ್ ದ ಕಂಟ್ರಿ ಜಸ್ಟ್ ಇನ್ 3-4 ಡೇಸಲ್ಲಿ ಪಠಾನ್ ಆ್ಯಂಡ್ ಜವಾನ್ ಸಿನಿಮಾನ ಬೀಟ್ ಮಾಡಿ 300 CR ಕ್ರಾಸ್ ಮಾಡ್ತಾ ಇದೆ. ಮತ್ತು ಆ ಸಿನಿಮಾ ಬರೀ 40 CR ಮಾತ್ರ ಮಾಡಿರೋದು ಅಂತ ಮೋಹಿತ್ ಸೂರಿ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಆದಿ ಚೋಪ್ರಾ ಇವ್ರುಗಳು ಪ್ರೊಡಕ್ಷನ್ನು ಹೇಳ್ಕೊಂಡಿದ್ದಾರೆ. ಮೋಹಿತ್ ಸೂರಿ ಅಂತೂ ಈ ಸಿನಿಮಾ ಬಗ್ಗೆ ತುಂಬಾ ಹೇಳಿದ್ದಾರೆ. ಇಷ್ಟೆಲ್ಲ ಇರುವಂತಹ ಸಾಯಿರ ಮಧ್ಯೆ ಅದು ಹೇಗೆ ಮಹಾವತಾರ್ ನರಸಿಂಹ ಈ ಸಿನಿಮಾಗೆ ಟಕ್ಕರ್ ಕೊಡ್ತಾ ಇದೆ, ಕಾಂಪೀಟ್ ಮಾಡ್ತಾ ಇದೆ ಅನ್ನೋದು ಆಬ್ವಿಯಸ್ಲಿ ಆ್ಯಸ್ ಎ ಸಿನಿಮಾ ಬಫ್, ಆ್ಯಸ್ ಎ ಸಿನಿಮಾ ಜರ್ನಲಿಸ್ಟ್, ದಟ್ ರಿಯಲಿ ಕ್ರಿಯೇಟೆಡ್ ಕ್ಯೂರಿಯಾಸಿಟಿ ಇನ್ ಮೀ. ಬೆಂಗಳೂರಲ್ಲಿ ಅದು ಸೆಂಟ್ರಲಲ್ಲೂ ಇತ್ತಂತೆ, JP ನಗರ್. ನಾವು ಅದನ್ನು ಪ್ರಿಫರ್ ಮಾಡಿದ್ದು ಓನ್ಲಿ 1 ಶೋ ಇನ್ ದ ಮಾರ್ನಿಂಗ್, ಮಂತ್ರಿ 10:15 ಯು ಜಸ್ಟ್ ಇಮ್ಯಾಜಿನ್ ಬೆಂಗಳೂರು ಟ್ರಾಫಿಕಲ್ಲಿ ಹೇಗೆ ಕಷ್ಟ ಆಗುತ್ತೆ ಒಂದೇ ಥಿಯೇಟರ್ ಅಂತ. ಅಬ್ಸಲ್ಯೂಟ್ಲಿ ನೋ ಕ್ಲೂ ಅಟ್ ಆಲ್. ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಹೋಗಿದ್ದು. ಕಲ್ಕಿ ಆ ಥರದ್ದೆಲ್ಲ ಸಿನಿಮಾಗಳೆಲ್ಲನೂ ಆ್ಯನಿಮೇಷನಲ್ಲಿ ಮಾಡಿ ಸೂಪರ್ ಡ್ಯೂಪರ್ ಫ್ಲಾಪ್ ಆಗಿದೆ. ದುಡ್ಡು ಮಾಡಿರಬಹುದು, ಗೊತ್ತಿಲ್ಲ, ಆದರೆ ತುಂಬ ಜನ ಆ ಸಿನಿಮಾನ ಇಷ್ಟಪಟ್ಟಿಲ್ಲ. ಹಾಗಾಗಿ ನನಗೆ ಇದರಲ್ಲೂ ಕೂಡ ನೋಡೋಕ್ಕಾಗಲಿಲ್ಲ. OTTಲ್ಲೂ ನನಗೆ ಸರಿ ಹೋಗಲಿಲ್ಲ ಅದು. ಹೇಗೆ ಈ ಸಿನಿಮಾ ಒಂದು ಆ್ಯನಿಮೇಷನ್ ಸಿನಿಮಾ, ಅದರಲ್ಲೂ ಒಂದು ಮೈಥಾಲಜಿಕಲ್ ಇಷ್ಟೊಂದು ನ್ಯೂಸ್ ಕ್ರಿಯೇಟ್ ಮಾಡ್ತಿದೆಯಲ್ಲ ಅಂತ ಹೋದರೆ, ಐ ಟೆಲ್ ಯು, ಫಸ್ಟ್ ಸೀನ್, ಓಪನಿಂಗ್ ಸೀನ್ ಇಟ್ ಸೆಲ್ಫ್ ಇಸ್ ಸೋ ಬ್ಯೂಟಿಫುಲ್. ಅಲ್ಲೇ 5 ನಿಮಿಷದಲ್ಲೇ ನಾವು 3 ಜನ ಫ್ಲಾಟ್ ಆದ್ವಿ. ಆ್ಯಂಡ್ ನಾವು ಕನ್ನಡದವರು, ಇದು ಮಲ್ಟಿ ಲ್ಯಾಂಗ್ವೇಜಲ್ಲಿ ಬಂದಿದೆ, ಕನ್ನಡ ಸ್ಕ್ರಿಪ್ಟ್. ಐ ಟೆಲ್ ಯು, ಎಷ್ಟೇ ವಿಷುವಲ್ ಇಂಪ್ಯಾಕ್ಟು, 3D ಆ್ಯನಿಮೇಷನ್ನು ಬೆಸ್ಟ್ ಇನ್ ದ ಕಂಟ್ರಿ, ಆ ಥರದ್ದೆಲ್ಲ ಇದಕ್ಕೆ ಇದೆ, ಟೆಕ್ನಿಕಲ್ ಟ್ಯಾಕ್ಸ್ ಇದೆ. ಆದರೂ ಕೂಡ ಟೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನ್ಯಾರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಒಳ್ಳೆ ಕನ್ನಡ, ಎಷ್ಟು ಶುದ್ಧ ಕನ್ನಡ. ಮತ್ತು ಮೈಥಾಲಜಿಕಲ್ ಸಿನಿಮಾಗಳಿಗೆ ಬರೆಯೋದು ಅಂದರೆ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ತಕ್ಷಣ ನಮಗೆ ಹಳೆ ಕಾಲದ್ದು ಹುಣಸೂರು ಕೃಷ್ಣಮೂರ್ತಿ ಇಂಥ ಸಿನಿಮಾಗಳಿಗೆ ಬರಿತಾ ಇದ್ದಿದ್ದು ಅನ್ನೋದನ್ನು ಜ್ಞಾಪಕ ಬಂತು. ಆ ಸಿನಿಮಾಗಳನ್ನು ಆವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಪೇರೆಂಟ್ಸ್ ಜೊತೆಗೆ, ಅಮ್ಮ ಜೊತೆಗೆ ಹೋಗಿದ್ದಿತ್ತು. ಆಮೇಲೆ ದೊಡ್ಡವರಾದಂಗೆ ಆ ಮೈಥಾಲಜಿಕಲ್ ಸಿನಿಮಾಗಳು ಒಂದು ಸ್ವಲ್ಪ ಸೈಡ್ ಲೈನ್ ಆಗಿದೆ, ಆನೆಸ್ಟ್ಲಿ ಸ್ಪೀಕಿಂಗ್. ಅಷ್ಟು ಒಳ್ಳೆ ಇದೆ. ರೀಸೆಂಟಾಗಿ ಇಷ್ಟೇ ಖುಷಿಯಾಗಿದ್ದು ಅಂತಂದರೆ ಜಗನ್ನಾಥ ದಾಸರು ಮತ್ತು ಹರಿದಾಸರು, ಆ ಕನ್ನಡ ಕೂಡ ಮೈಥಾಲಜಿಕಲ್ಲು ಮತ್ತು ಒಂದು ಪೀರಿಯಡ್ ಸಿನಿಮಾ ಕನ್ನಡ, ಅದು ದಿ ಬೆಸ್ಟ್. ನಂಗೆ ಇವತ್ತಿಗೂ ಕೂಡ ನನಗೆ ಎಲ್ಲೂ ನಂಗೆ ಸಿಗಲೇ ಇಲ್ಲ ಅದಕ್ಕೆ ಯಾರು ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ. ಡೈರೆಕ್ಟರ್ ಅಂತ ಹುಡುಕಿದಾಗ ಅಶ್ವಿನ್ ಕುಮಾರ್ ಅಂತ ಹೆಸರು ಸಿಕ್ತು. ಅವ್ರ ಡೀಟೇಲ್ಸು ನನಗೆ ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟರ್ ಡೀಟೇಲ್ಸು ಏನೂ ಗೊತ್ತಿಲ್ಲ. ಹೊಂಬಾಳೆ ಸಿನಿಮಾ ಮಾತ್ರ ತುಂಬ ಎಕ್ಸೈಟ್ ಆಗಿರೋದು. ಆದರೆ ಈ ಸಿನಿಮಾನ ನಾನು ಯಾತಕ್ಕೆ ಅಷ್ಟೊಂದು ಎಮೋಷ್ನಲ್ ಆ್ಯಂಡ್ ಒಬ್ಬರು ಕನ್ನಡ ಸಿನಿಮಾ ಫುಲ್ ಫ್ಲಾಪ್ ಆಗ್ತಿದೆ ಅನ್ನೋವಾಗ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಸಯಾರ ಅಂತ ಸಿನಿಮಾ ಜೊತೆಗೆ ಮತ್ತು ಮೊನ್ನೆ ತಾನೇ ರಿಲೀಸ್ ಆಗಿರೋ ಕರಣ್ ಜೋಹರ್ದು ಧರ್ಮ ಪ್ರೊಡಕ್ಷನ್ನು ಧಡಕ್ 2, ದಟ್ ಈಸ್ ಆಲ್ಸೋ ಡೂಯಿಂಗ್ ವೆಲ್ ಇನ್ ದ ಬಾಕ್ಸ್ ಆಫೀಸ್ ಅಂತ ಕೇಳ್ತಾ ಇರಬೇಕಾದ್ರೆ, ನರಸಿಂಹ
ಈಗ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ. ಆ್ಯಂಡ್ ಆ್ಯಸ್ ಎ ಸಿನಿಮಾ ಹೊಂಬಾಳೆಯವರು ಕಾಂತಾರ ಚೆನ್ನಾಗಿ ಮಾಡಿದ್ದಾರೆ, ಓಕೆ, ದಟ್ ಈಸ್ ಫೈನ್. ಅದೇ ತರಹ ಕೆ ಜಿ ಎಫ್ ಮಾಡಿದಾಗ ದುಡ್ಡು ಮಾಡ್ತು, ನ್ಯಾಷನಲ್ ಆ್ಯಂಡ್ ಎಲ್ಲ ಲೆವೆಲ್ನಲ್ಲೂ ಬೇರೆ ಬೇರೆ ತರಹ ಅದು ಹೆಸರು ಮಾಡ್ತು, ದಟ್ ಅಪಾರ್ಟ್. ಆದರೆ ಕೆ.ಜಿ.ಎಫ್ ಕಂಟೆಂಟ್ ಆ್ಯಂಡ್ ಅದು ವಾಲ್ಯೂಮ್ ಆಫ್ ವೈಲೆನ್ಸ್, ಅಟ್ರಾಸಿಟೀಸ್ ಅದು ನಮಗೆ ಬೇಕಿತ್ತ ಅನ್ನೋಷ್ಟರ ಮಟ್ಟಿಗೆ ಕಾಂಟ್ರಡಿಕ್ಷನ್ ಇದೆ. ಐ ಬಿಲಾಂಗ್ ಟು ದಟ್ ಸೆಕೆಂಡ್ ಕ್ಯಾಟಗರಿ. ವಾಟ್ ಎವರ್, ಹೊಂಬಾಳೆ ಇಷ್ಟೆಲ್ಲ ಹೊಸ ಅದನ್ನು ಮಾಡ್ತಾ ಇದ್ದಾರೆ ಎಂದಾಗ ಐ ರಿಯಲಿ ಕುಡ್ ನಾಟ್ ಕಂಟ್ರೋಲ್ ಮೈ ಎಕ್ಸೈಟ್ಮೆಂಟ್. ಇಷ್ಟು ಒಳ್ಳೆ ಸಿನಿಮಾ ನಮ್ಮದು ಕನ್ನಡದವ್ರು ಮಾಡಿರೋದನ್ನು ನಮ್ಮ ಕನ್ನಡದವರು ಯಾರೂ ಕೂಡ ಅದಕ್ಕೆ ಪ್ರಮೋಟೇ ಮಾಡಿಲ್ಲ. ಪ್ರಮೋಷನ್ ಬೇಕಿಲ್ಲ, ಅದು ಮೌತ್ ಟು ಮೌತ್. ನಮಗೆ 4-5 ದಿನ ಆದಮೇಲೆ ಥಿಯೇಟ್ರಿಗೆ ಹೋದಾಗ ಮಂತ್ರಿನಲ್ಲಿ ಆಲ್ಮೋಸ್ಟ್ 80% ಅಟೆಂಡೆನ್ಸ್ ಇದೆ. ಬೆಳಗ್ಗೆ ಯು ಜಸ್ಟ್ ಇಮ್ಯಾಜಿನ್ 80% ಥಿಯೇಟ್ರಿಕಲ್ ಆಡಿಯನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಎನ್ ಗೂಸ್ ಬಂಪ್ ಸಿಚುಯೇಷನ್. ಐ ಟೆಲ್ ಯು, ವಿ ಫೆಲ್ಟ್ ಸೋ ಓವರ್ವೆಲ್ಮ್ಡ್ ಅಂತ ಹೇಳ್ಬಹುದು. ಸಿನಿಮಾ ಇಸ್ ಟೂ ಗುಡ್, ಮ್ಯೂಸಿಕ್ ಈಸ್ ಎಕ್ಸ್ಟ್ರಾಡಿನರಿ, ಸ್ಕ್ರಿಪ್ಟ್ ಈಸ್ ಔಟ್ಸ್ಟ್ಯಾಂಡಿಂಗ್. ಆ್ಯಂಡ್ ಸಿನಿಮಾ ಹೆಂಗೆ ನೋಡಿಸ್ಕೊಂಡು ಹೋಗುತ್ತೆ ಅಂತಂದರೆ ನಮಗೆ ಇನ್ನು ಮುಂದೆ ಮೈಥಲಾಜಿಕಲ್ ಸಿನಿಮಾ ಮಾಡೋದಕ್ಕೆ ದಿ ಬೆಸ್ಟ್ ಮೀಡಿಯಮ್ ಈಸ್ ದಿಸ್ ಆ್ಯನಿಮೇಷನ್ ಅಂತ. ಯಾಕೆ ನಾ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಸ್ಪೆಷಲಿ ಸೌತ್ ಇಂಡಿಯಾದವ್ರಿಗೆ ನಮಗೆ ಈ ಮೈಥಲಾಜಿಕಲ್ ಸಿನಿಮಾ ಅಂತ ಹೇಳಿದ್ರೆ ಐದರ್ ರಾಜ್ಕುಮಾರ್, NTR, ನಾಗೇಶ್ವರ ರಾವ್, ಈ ಥರ ಒಂದು ಫಿಕ್ಸ್ಡ್ ಕ್ಯಾರೆಕ್ಟರ್ಸೇ ನಮ್ಮ ಮುಂದೆ ಬರುತ್ತೆ. ಅಂಥ ಟೈಮ್ನಲ್ಲಿ ಈ ನರಸಿಂಹ ನಮ್ಮ ಮೈಂಡ್ ಸೆಟ್ಟನ್ನು ಬ್ರೇಕ್ ಮಾಡಿದೆ ಅಂತ ಹೇಳಿದ್ರೆ ಇಟ್ ಇಸ್ ಎನ್ ಅಮೇಝಿಂಗ್ ಅಟೆಂಪ್ಟ್ ಬೈ ಹೊಂಬಾಳೆ. ಕನ್ನಡ ಸಿನಿಮಾ ನೋಡೋದಿಲ್ಲ ಅಂತಾನೇ ಹೇಳ್ತಾ ಇದ್ರು. ಪ್ರತಿ ಗುರುವಾರ, ಪ್ರತಿ ಬುಧವಾರದಿಂದ ಈಚ್ ಆ್ಯಂಡ್ ಎವ್ರಿ ಸಿನಿಮಾನ ಪ್ರಮೋಷ್ನಲ್ ಆ್ಯಕ್ಟಿವಿಟೀಸು, ಅದಕ್ಕೆ ರಿಲೇಟೆಡ್ ಆಗಿ ಇಂಟರ್ವ್ಯೂಸ್, ಅದಕ್ಕೆ ಇದಕ್ಕೆ ಅಂತ ಪ್ರೊಡಕ್ಷನ್ ಹೌಸ್ನವರು ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಶುಕ್ರವಾರ ಸಾಯಂಕಾಲನೇ ಅದು ಬಿದ್ದು ಹೋಗಿರುತ್ತೆ. ಶನಿವಾರ ಅಷ್ಟೊತ್ತಿಗೆ ನೀವು ಹುಡುಕಿದ್ರು ಬುಕ್ ಮೈ ಶೋನಲ್ಲಿ ಎಷ್ಟೋ ಸಿನಿಮಾಗಳಿಗೆ ಸಿಗೋದೇ ಇಲ್ಲ ಅಂತಂದರೆ ಬುಕ್ ಮಾಡೋಕ್ಕೂ ಇಲ್ಲ, ಶೋ ಅಂತೂ ಇರೋದೇ ಇಲ್ಲ. ಮತ್ತು ಇನ್ನು ಬಿಗ್ ನೇಮ್ಸ್ ಪ್ರೊಡಕ್ಷನ್ಸಲ್ಲಿ ಬಿಗ್ ಸ್ಟಾರ್ ಕಾಸ್ಟಲ್ಲಿ ಬಂದಿರೋದು ಕೂಡ ಅಷ್ಟೇ, ಸೋಮವಾರದೊಳಗಡೆನೇ ಹೊರಟೋಗಿರುತ್ತೆ. ಅಂಥ ಟೈಮ್ನಲ್ಲಿ ಯಾವುದೇ ಬಿಲ್ಡಪ್ ಇಲ್ಲದೆ ನಮ್ಮ ನರಸಿಂಹ ಬಹಳ ಚೆನ್ನಾಗಿ ಪ್ರತ್ಯಕ್ಷ ಆಗಿರೋದು. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಸ್ಯಾಡ್ ಟು ನೋ ಅವರ್ ಕನ್ನಡ ಚಾನಲ್ಸ್ ಆಗಬಹುದು, ಮೀಡಿಯಾ ಆಗಬಹುದು, ಈವನ್ ಇನ್ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಇಲ್ಲ. ಆ್ಯಂಡ್ ನಾನು ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಾಂಬೆ ಲೀಡಿಂಗ್ ಎಕ್ಸಿಬಿಟರ್ಸ್ ಅಕ್ಷಯ್ ರಾಥಿಕ್ ಆ್ಯಂಡ್ ವಿಶಾಖ್ ಚೌಹಾನ್ದು ಹಾಲಿವುಡ್ ರಿಪೋರ್ಟರ್ಸಲ್ಲಿ ಈ ಸಿನಿಮಾ ಬಗ್ಗೆ ಕಾಮೆಂಟ್ನ ಕೇಳಿದ್ನೋ, ಆವಾಗ ಐ ಕುಂಟ್ ಕಂಟ್ರೋಲ್ ಮೈ ಪ್ರೊಫೆಷ್ನಲ್ ಆ್ಯಂಡ್ ಪ್ಯಾಷನೇಟ್ ಎಕ್ಸ್ಪ್ರೆಷನ್. ಇಲ್ಲಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯು ಮಸ್ಟ್ ವಾಚ್ ದಿಸ್ ಸಿನಿಮಾ. ಸಯಾರ ಅಂತ ಸಿನಿಮಾ ಜೊತೆಗೆ ನರಸಿಂಹ ಸೈಲೆಂಟಾಗಿ ಕಾಂಪೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಎನ್ ಆನರ್ ಟು ಕನ್ನಡ ಇಂಡಸ್ಟ್ರಿ. ಈ ನರಸಿಂಹ ಸಿನಿಮಾ ಬಗ್ಗೆ ಅಭಿಪ್ರಾಯ, ಅನಿಸಿಕೆ ಹೊರತು ವಿಮರ್ಶೆ ಖಂಡಿತ ಅಲ್ಲ. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಿನಿಮಾ ಬರೀ ಇಂಡಿಯಾದಲ್ಲಿ ಮಾತ್ರ ರಿಲೀಸ್ ಆಗಿಲ್ಲ. ನನಗೆ ಸ್ವಲ್ಪ ಆಶ್ಚರ್ಯ ಆಗಿತ್ತದು. ಯಾವಾಗ ಬೇರೆ ಬೇರೆ ದೇಶದ್ದು, ಅಂದರೆ ನಮ್ಮ ಇಂಡಿಯನ್ ನೇಮ್ಸ್ ಅಲ್ಲ, ಬೇರೆದು ಹೆಸರುಗಳು ನೋಡಿದಾಗ ಅರೆ ಇದು ಬೇರೆ ದೇಶದಲ್ಲೂ ರಿಲೀಸ್ ಆಗಿದೆಯಾ ಅಂತ ಅನ್ನಿಸ್ತು. ಪ್ಯಾನ್ ಇಂಡಿಯಾಗಿಂತ ಇದು ಓಕೆ ಟೋಟಲಿ ಗ್ಲೋಬಲ್ ಸಿನಿಮಾ ಆಗಿದೆಯಾ ಅಂತ ಆವಾಗ ಚೆಕ್ ಮಾಡ್ತು ಅಂತ ಹೇಳಿದ್ರೆ ಯುರೋಪ್, ಮಲೇಷಿಯಾ, ಮಿಡ್ಲ್ ಈಸ್ಟ್, ನಾರ್ತ್ ಅಮೇರಿಕಾ, UK, ಶ್ರೀಲಂಕಾ ಈ ದೇಶಗಳಲ್ಲೂ ರಿಲೀಸ್ ಆಗಿದೆ ಅಂತ ಗೊತ್ತಾಯಿತು. ಈ ವಿಷಯನ ನಾನು ನಮ್ಮ ಎಡಿಟರ್ ರಘು ಹತ್ರ ಮಾತಾಡಬೇಕಾದ್ರೆ ಕಂಟೆಂಟ್ ಕೇಳಿದ್ಮೇಲೆ ಅವರು ಹೌದು ಮೇಡಮ್ ಬೇರೆ ಕಡೆನೂ ಆಗಿದೆ, ಇದು ನನಗೆ ಸಪೋರ್ಟಿಂಗ್ ಪಿಕ್ಚರ್ಸ್ ಕೂಡ ಸಿಕ್ಕಿದೆ ಅಂತ. ಆ್ಯಂಡ್ ಇಲ್ಲಿ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರೋಂಥದ್ದು, ಮತ್ತು ಇಟ್ ಹ್ಯಾಸ್ ಕ್ರಿಯೇಟೆಡ್ ಎ ಬಸ್. ಸಿನಿಮಾ ಹೇಗೆ ನಮ್ಮ ಕನ್ನಡದವರಿಂದ ಹೇಗೆ ತಪ್ಪಿಸ್ಕೋತು ಅನ್ನೋದು ನನಗೆ ಇವತ್ತು ಮಿಸ್ಟೀರಿಯಸ್ ಅಂತ ಅನಿಸುತ್ತೆ. ಇದರಲ್ಲಿ ನಾವು ಎಲ್ಲಿ ಎಡವಿದ್ದೀವಿ, ಅಥವಾ ಹೊಂಬಾಳೆ ಅವರು ಪಬ್ಲಿಸಿಟಿ ಮಾಡಲಿಲ್ವಾ? ಲೈಕ್ ಸಯಾರ ಸಿನಿಮಾ ಕೂಡ ಏನು ಪಬ್ಲಿಸಿಟಿ ಇಲ್ಲ. ವಿತೌಟ್ ಎನಿ ಪಬ್ಲಿಸಿಟಿ ಇಟ್ ಸ್ಟಾರ್ಟೆಡ್ ಮಿಂಟಿಂಗ್ ಮನಿ, ವೆರಿ ಗುಡ್ ಕಲೆಕ್ಷನ್. ಅದೇ ತರಹ ಇವರು ಸುಮ್ಮನೆ ಆಗ್ಬಿಟ್ರ, ವೆರಿ ಅನ್ಅಸ್ಯೂಮಿಂಗ್ ಆಗಿ ಸಟಲ್ ಆಗಿ ರಿಲೀಸ್ ಮಾಡಿಬಿಟ್ರ? ಐ ರಿಯಲಿ ಡೋಂಟ್ ನೋ.
ಆದರೆ ಒಂದು ಕನ್ನಡ ಪ್ರೊಡಕ್ಷನ್ನು ಇವತ್ತಿನ ದಿನ ವಿತೌಟ್ ಎನಿ ಪಬ್ಲಿಸಿಟಿ ಈ ಥರದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ದೊಡ್ಡ ನ್ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಬಾಕ್ಸ್ ಆಫೀಸ್ ಅಲ್ಟಿಮೇಟ್ಲಿ ಅದೇ ಇಂಪಾರ್ಟೆಂಟ್ ಆಗೋದು. ಇವರು ಹೊಂಬಾಳೆ ಅವರೇನೆ ಅಫಿಷಿಯಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಈಗ 25ನಲ್ಲಿ ಇದು ರಿಲೀಸ್ ಆಗಿದೆ ನರಸಿಂಹ. ಫ್ರಮ್ 2025 to 2037 ತನಕ 2 ವರ್ಷಕ್ಕೆ ಒಂದೊಂದು ಸಿನಿಮಾ ಅನ್ನೋ ಹಾಗೆ ಪರಶುರಾಮ್ ಅಂತ, ರಘುನಂದನ್, ದ್ವಾರಕಾಧೀಶ್, ಆಮೇಲೆ ಗೋಕುಲಾನಂದ, ಕಲ್ಕಿ ಪಾರ್ಟ್ 1 and 2 ಈ ಥರ 2 ಇಯರ್ಸ್ಗೆ ಗ್ಯಾಪಲ್ಲಿ ಒಂದೊಂದು ಸಿನಿಮಾನ ಮಾಡಬೇಕು ಅಂತ ಇದ್ದಾರಂತೆ. ಮತ್ತು ಇದರಲ್ಲಿ ಮಹಾವತಾರ ಕಾಮಿಕ್ಸ್ ಅಂತ ಒಂದು ಸ್ಟೈಲ್ ಇಟ್ಕೊಂಡಿದ್ದಾರೆ, ಮತ್ತೊಂದು ಮಹಾವತಾರ ಬ್ರಹ್ಮಾನಂದ ಗೇಮ್ ಅಂತ ಮತ್ತೊಂದು ಫಾರ್ಮ್ಯಾಟ್ ಇಟ್ಕೊಂಡಿದ್ದಾರೆ. ಈ ಡೀಟೇಲ್ಸು ನಮಗೆ ಎಲ್ಲೂ ಸಿಗಲಿಲ್ಲ. ಅವೈಲಬಲ್ ಡಾಟಾನಲ್ಲಿ ನಾವೊಂದು ಸ್ವಲ್ಪ ರಿಸರ್ಚ್ ಮಾಡಿದ ಪ್ರಕಾರ ಈ ಥರ ಸಿಕ್ಕಿದೆ. ಆ್ಯಕ್ಚುಲಿ ಇವರು ಇದನ್ನು ಎಲ್ಲ ಸಿನಿಮಾಗಳಿಗೂ ಕೂಡ ಡೀಟೇಲ್ಸ್ ಕೊಡ್ತಾರೆ. ಈ ಸಿನಿಮಾಗೆ ಯಾತಕ್ಕೆ ಕೊಟ್ಟಿಲ್ವೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ದಿಸ್ ಈಸ್ ಎ ಸಾರ್ಟ್ ಆಫ್ ಕಾಪಿರೈಟ್ ಅಂತ ಕಾಣಿಸುತ್ತೆ. ಇದು ನನಗೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಕಾನ್ವರ್ಸೇಷನಲ್ಲೂ ಕೂಡ ಸಿಕ್ಕಿಲ್ಲ. ಇದು ನಮ್ಗಳಿಗೆ ಸಿಕ್ಕಿರೋಂತಹ ಅವೈಲಬಲ್ ಡೀಟೇಲ್ಸು, ಬಟ್ ಇಟ್ ಈಸ್ ಅವೈಲಬಲ್ ಆನ್ ದ ಸೋಷಿಯಲ್ ಮೀಡಿಯಾ, ಆನ್ಲೈನಲ್ಲಿ ಎಲ್ಲ ಕಡೆ ಇವ್ರು ಹಾಕ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ದ ಥಿಂಗ್. ಆ್ಯಂಡ್ ಅಂದರೆ ಇವರು ಸ್ಟ್ರಾಟಜಿಕಲಿನೇ ಕೆಲಸ ಮಾಡ್ತಾ ಇದ್ದಾರೆ. ದಿಸ್ ಈಸ್ ನಾಟ್ ಎ ಜಸ್ಟ್ ಎ ರ್ಯಾಂಡಮ್ ಒಂದು ನರಸಿಂಹ ಅಲ್ಲ ಅನ್ನೋದು ಈ ಡೀಟೇಲ್ಸು ತೋರಿಸ್ಕೊಡುತ್ತೆ. ವಿಮರ್ಶೆ ಅಂತ ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ತುಂಬ ಜನ ಇದಕ್ಕೆ 5 ಸ್ಟಾರ್ಸ್ ಕೊಟ್ಟಿದ್ದಾರೆ. ನಾನು ಇದಕ್ಕೆ 5 ಸ್ಟಾರ್ ಕೊಡ್ತಾ ಇದ್ದೀನಿ. ಇಟ್ ಈಸ್ ಎ ಮೂವಿ ಸ್ಪೆಷಲಿ ಫಾರ್ ಅಸ್. ಕನ್ನಡ ಸಿನಿಮಾ ನೋಡೋದಕ್ಕೆ ಇಲ್ಲವೇ ಇಲ್ಲ ಅಂತ ಸ್ಟೇಜಿಗೆ ನಾವು ರೀಚ್ ಆಗಿದ್ದೀವಿ. ವೆರಾಸ್ ಇನ್ ಹಿಂದಿ ಅಲ್ಲಿ ನಿಧಾನವಾಗಿ ಪೀಪಲ್ ಆರ್ ಮೂವಿಂಗ್ ಟುವರ್ಡ್ಸ್ ಥಿಯೇಟರ್. ಇಂಥ ಕಾಂಟೆಕ್ಸ್ಟಲ್ಲಿ ವಿ ಹ್ಯಾವ್ ಟು ಸಿ ಸಪೋರ್ಟ್ ಅಂತ ನಾನು ಹೇಳಲ್ಲ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿಸ್ ಸಿನಿಮಾ. ಗೋ ಆ್ಯಂಡ್ ವಾಚ್ Narasimha immediately, and hearty congratulations to Hombale and especially the director Ashwini Kumar. Congratulations. ವಾಚ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮದು ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟ್ ಕೇಳಿದ್ರಿ ಅಲ್ವಾ? ನಮ್ಮದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಇದೆ, ಸ್ವಲ್ಪ ಅನಾಲಿಟಿಕಲ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಜನ ಇಟ್ ಈಸ್ ಸೋ ಇನ್ಫಾರ್ಮೇಟಿವ್ ಆ್ಯಂಡ್ ವಿ ಆರ್ ಲೈಕಿಂಗ್ ಇಟ್ ಅಂತ ಕೂಡ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಅನಲೈಸ್ ಮಾಡ್ತಾ ಇದ್ದಾರೆ, ಮತ್ತು ಓ ಈ ಪ್ರೋಗ್ರಾಮ ಅಂತ ಹೇಳ್ತಾ ಇದ್ದಾರೆ. ಅದರ ಬದಲು ಅದರ ಜೊತೆಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತು ಅಂತ ಹೇಳಿದರೆ ನಮ್ಮ ಒಂದು ನ್ಯೂ ಇನಿಷಿಯೇಟಿವ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ initiative. We really need your support. We really need your resources also. It is a holistic approach, and ನಿಮ್ಮ ಫೀಡ್ಬ್ಯಾಕ್ಗೆ, ಸಪೋರ್ಟ್ಗೆ we expect. Thank you so much.